2 ದಿನದಿಂದ ಕೇಳ್ತಾ ಇರೋ ಪ್ರಶ್ನೆ ಒಂದೇನೆ. ಭಾರತ ದೇಶವು ಬಾಂಗ್ಲಾದೇಶಕ್ಕೆ 5,000 ಟನ್ ಡೀಸೆಲ್ ಪೂರೈಕೆಯನ್ನು ಕೊಟ್ಟಿದೆ. ಇದು ನಿಜಾನ ಸುಳ್ಳು ಅಂತ? ಇದು ಆಬ್ವಿಯಸ್ಲಿ ನಿಜಾನೇನೆ. ಮಾರ್ಚ್ 10ನೇ ತಾರೀಕಿಂದ ಡೀಸೆಲ್ ಪೂರೈಕೆ ಸ್ಟಾರ್ಟ್ ಆಗಿದೆ. ಅಸ್ಸಾಮಿಂದ ವೆಸ್ಟ್ ಬೆಂಗಾಲ್ ಹೋಗಿ ವೆಸ್ಟ್ ಬೆಂಗಾಲ್ ಇಂದ ಡೈರೆಕ್ಟ್ ಬಾಂಗ್ಲಾದೇಶದ ದೀನಜ್ಪುರಕ್ಕೆ ತಲುಪ್ತಾ ಇದೆ. ಯಾವ್ದ್ರ ಮುಖಾಂತರ ತಲುಪ್ತಾ ಇದೆ ಅಂದ್ರೆ IBFP ಅಂತ, ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ ಅನ್ನೋ ಮುಖಾಂತರ ಈ ಡೀಸೆಲ್ ಪೂರೈಕೆ ತಲುಪ್ತಾ ಇದೆ. ಭಾರತದ ಜನಸಾಮಾನ್ಯರ ಪ್ರಶ್ನೆ ಏನಪ್ಪಾ ಆಗಿದೆ ಅಂದ್ರೆ, 2ನೇ ಪಾಕಿಸ್ತಾನವನ್ನಾಗಿ ಬಾಂಗ್ಲಾದೇಶವನ್ನ ಮಾಡಿದೀರಾ. ಬಾಂಗ್ಲಾದೇಶದಲ್ಲೇ ಭಾರತೀಯರಿಗೆ ಜಾಗ ಇಲ್ಲ. ಇಂಥದ್ರಲ್ಲೂ ಕೂಡ ಅವ್ರಿಗೆ ಸಹಾಯ ಮಾಡ್ಬೇಕಾಗಿತ್ತ? ಪ್ರಪಂಚದ ದೃಷ್ಟಿಯಲ್ಲಿ ಭಾರತ ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಶತ್ರು ರಾಷ್ಟ್ರಗಳಿಗೂ ಸಹಾಯ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸ್ಕೊಳ್ಳೋದಕ್ಕ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲೇ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಆತಂಕದಲ್ಲಿ ಜನಸಾಮಾನ್ಯರಿದ್ದಾರೆ. ಅಂಥದ್ರಲ್ಲೂ ಕೂಡ ನೀವು ಬಾಂಗ್ಲಾದೇಶಕ್ಕೆ ಸಹಾಯ ಮಾಡ್ಬೇಕಾಗಿತ್ತ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.